ಹೆಣ್ಣುಮಕ್ಕಳು ಅಷ್ಟಲಕ್ಷ್ಮಿಯರನ್ನೆಲ್ಲ ಇಟ್ಟು ಅವರೆಲ್ಲ ವ್ಯವಸ್ಥೆ ಮಾಡಿ ಇವರು ಜಪತಪಗಳನ್ನು ಅವ್ರ ಮುಂದೆ ಮಾಡಬೇಕು. ಗಂಡಾದವನು ಇವತ್ತಿನ ಕಾಲನೇ ಉಲ್ಟಾ. ನಮ್ಮ ಯಜಮಾನ್ರ ಬೆಳಿಗ್ಗೆ ಹೋಗ್ಬಿಡ್ತಾರೆ ಅಂತ, ಕೆಲಸ ಇದೆ ಅಂತ. ಇವರು ಹೆಣ್ಮಕ್ಳೆಲ್ಲ ಏನು ಮಾಡ್ತಾರೆ, ಪಾತ್ರೆ ತೊಳೆದು ಎಲ್ಲ ತೊಳೆದು ಅಷ್ಟಲಕ್ಷ್ಮಿಯವ್ರನ್ನೆಲ್ಲ ಆರಾಧನೆ ಮಾಡಿ ಎಲ್ಲ ಕೂತ್ಕೊಂಡು ಚೆನ್ನಾಗಿರಲಿ ಅಂತ ಮಾಡ್ತಾರೆ. ಇವ್ರಿಗೆ ಒಳ್ಳೇದಾಗೇ ಆಗುತ್ತೆ. ಬಟ್ ಆ ವ್ಯಕ್ತಿಯಾಗಿರ್ತಕ್ಕಂಥ ಗಂಡನೂ ಮಾಡಬೇಕು. ಅವನೇನು ಮಾಡ್ತಾನೆ, ಬೆಳಿಗ್ಗೆ ಏನೋ ಕೆಲಸ ಅಂತ ಹೋಗ್ಬಿಡ್ತಾನೆ. ಹೋಗಲ್ಲಿ ಮಾತಾಡಿದ ತಕ್ಷಣ ನಿಜವಾಗ್ಲೂ ಹೋಗಿ ನೋಡಿದ್ರೆ ಅಲ್ಲಿ ಯಾರ್ದೋ ಫ್ರೆಂಡ್ಸ್ ಜೊತೆ ಸಿಗರೇಟ್ ಸೇರ್ತಾ ಇರ್ತಾನೆ, ಟೀ ಒಂದು 10 ಸತಿ ಕುಡಿತಾ ಇರ್ತಾನೆ, ಓತ್ಲ ಹೊಡಿತಾ ಇರ್ತಾನೆ. ಹೋಗಿದ್ದು ಮಾತ್ರ ಗೊತ್ತಿರುತ್ತೆ, ಏನು ಮಾಡ್ತಾ ಇರ್ತಾನೆ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ. ಜೀವನದಲ್ಲಿ ತುಂಬ ಕಷ್ಟ ಬೀಳ್ತಾ ಇದ್ದೀನಿ ಅನ್ನೋದು ಯಾರೂ ಇಲ್ಲ. ಗುರುಜಿ ಕಾಲರ್ ಇದ್ದಾರೆ, ತಗೊಂಬಿಡೋಣ. ಒಬ್ರು ಕಾಲರ್ ಇದ್ದಾರೆ, ಮಾತನಾಡ್ಸೋಣ. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು. ನಿಮ್ಮ ಹೆಸರು, ಹುಟ್ಟಿದ ದಿನಾಂಕ ತಿಳಿಸಿ. ಡೇಟ್ ಆಫ್ ಬರ್ತ್ ನೆನಪಿಲ್ಲ ಮೇಡಮ್. ಡೇಟ್ ಆಫ್ ಬರ್ತ್ ನೆನಪಿಲ್ವಾ? ಸಂಖ್ಯೆ ನಿಮ್ಮ ಏಜ್ ಎಷ್ಟು? ಪ್ರಶ್ನಾಶಾಸ್ತ್ರ 1 to 249 ಕೊಡಿ. ಸ್ವಲ್ಪ ಗಟ್ಟಿಯಾಗಿ ಮಾತನಾಡಿ. 1ರಿಂದ 249 ಸಂಖ್ಯೆ ಹೇಳಮ್ಮ. 5 ಗುರುಜಿ. 5. ಸರಿ, ಹೇಳಿ, ಯಾವ ವಿಚಾರದಲ್ಲಿ ಕೇಳಬೇಕು? ಮನೆ ವಿಷಯದಲ್ಲಿ ಗುರುಜಿ. ಅದೇ ಮನೆ ವಿಚಾರದಲ್ಲಿ ಎಷ್ಟೊಂದು ಇರುತ್ತೆ. ಮನೆ ನೀರು ಬರ್ತಾ ಇಲ್ಲ, ಗ್ಯಾಸ್ ಬರ್ತಾ ಇಲ್ಲ, ಸ್ವಂತ ಮನೆ ಮನೇಲಿ ಗ್ಯಾಸ್ ಬರ್ತಾ ಇಲ್ಲ, ಸಮಸ್ಯೆ ಏನಂತ ಕರೆಕ್ಟಾಗಿ ಹೇಳಿದ್ರೆ ಅದನ್ನ ನೋಡ್ಬೋದು. ಸ್ವಂತ ಮನೆ ತಗೋಬೇಕಂತಿದೀವಿ, ಆಗ್ತದೆ ಇಲ್ಲ. ಅದನ್ನ ಮನೆ ವಿಚಾರ ಅಂತ ಹೇಳಲ್ಲ, ಒಂದು ಮನೆ ಕಟ್ಟಬೇಕು ಅಂತಿದ್ದೀವಿ ಅಥವಾ ತೊಗೊಳ್ಬೇಕು ಅಂತಿದ್ದೀವಿ ಅಂತ ಇರುತ್ತೆ. ಸೊ 4ನೇ ಕಸ್ಬ್ ನೋಡೋಣ ಏನು ಹೇಳುತ್ತೆ ಅಂತ. ಒಂದು ಅಂದರೆ ಇಲ್ಲಿ ನಿರ್ಣಯ ಆಗ್ತಾ ಇಲ್ಲ. ಒಂದು ಅಂದರೆ ನಿರ್ಣಯ, ಒಂದು ಅಂದರೆ ನಾನು ಒಬ್ಬ ವ್ಯಕ್ತಿ ನಿರ್ಣಯ ಆಗ್ತಾ ಇಲ್ಲ. ಅದ್ರ ಜೊತೆಗೆ ಹಣದ ವಿಚಾರನೂ ಕೂಡ ಖರ್ಚು ಜಾಸ್ತಿ ಆಗುತ್ತೆ ಅಂತ ಹೇಳ್ತಕ್ಕಂಥ 12ನೇ ಮನೆಯೂ ಬಂದಿದೆ. ಇದು ನಿರ್ಣಯ ತಗೊಂಡು ಹಣದ ವಿಚಾರ ಕ್ಯಾಲ್ಕುಲೇಟ್ ಮಾಡಿದ್ರೆ ಮನೆ ಕಟ್ತೀರಾ ಅಂತ ಶಾಸ್ತ್ರ ಹೇಳ್ತಾ ಇದೆ. ಗ್ರಹಗಳು ನಿಮ್ಮ ಮನಸ್ಥಿತಿಯನ್ನು ಇಲ್ಲಿ ತೋರಿಸುತ್ತೆ. ಒಂದು ಕಡೆ ಅದೃಷ್ಟವನ್ನು ತೋರಿಸುತ್ತೆ, ಇನ್ನೊಂದು ಕಡೆ ಮನಸ್ಥಿತಿಯನ್ನು ತೋರಿಸುತ್ತೆ. ಈ ಮನಸ್ಥಿತಿ ದೂರ ಆಗಬೇಕು ಅಂತಂದರೆ ಮೊದಲು ಈ ಹಣದ ವಿಚಾರ ಮಂಗಳ ತೊಗರಿ ಬೇಳೆಯನ್ನು ದಾನ ಮಾಡಿ, ಹಾಗೆ ಮನಸ್ಸು ಮಾಡಬೇಕು. ಹಾಗೆ ಉಳಿದಿರ್ತಕ್ಕಂಥ ಒಂದು ವಿಚಾರದಲ್ಲಿ ಯಾವ ರೀತಿ ಇರ್ತಕ್ಕಂಥ ಒಂದು ಕಾಂಬಿನೇಷನ್ 4 ಯಾವುದಾದ್ರು ಬಂದಿದೆಯಾ ಅಂತ ನೋಡಿದಾಗ ಯಾವುದು 4ನೇ ಮನೆ ಬಂದಿಲ್ಲ. 4ನೇ ಮನೆ ಬಂದಿಲ್ಲ ಅಂತಂದರೆ ಸ್ವಲ್ಪ ಮನೆ ಕಟ್ಟೋ ವಿಚಾರದಲ್ಲಿ ಸ್ವಲ್ಪ ಕಷ್ಟಕರವಾಗೇ ಇರುತ್ತೆ. 4ನೇ ಮನೆ ಇರ್ತಕ್ಕಂಥ ಏಕೈಕವಾಗಿರ್ತಕ್ಕಂಥದ್ದು ನಾವು ಸ್ವಲ್ಪ ಇಂಟರ್ನಲ್ಲಿ ನೋಡಿದ್ರೆ ಬುಧ ಬರ್ತಕ್ಕಂಥದ್ದು. ಒಂದು ಕೈಲಾಶ್ ಅಂತ ಸ್ಥಾಪನೆ ಮಾಡಿ, ಯಾರ ಮನೆ ಕಟ್ಟೋಕ್ಕೆ ಒಂದು ಇಂಪಾರ್ಟೆಂಟ್ ವ್ಯಕ್ತಿ ನೀವಾಗಿರ್ಬೋದು ಅಥವಾ ನಿಮ್ಮ ಯಜಮಾನರಾಗಿರ್ಬೋದು ಅಥವಾ ನಿಮ್ಮ ತಂದೆ ಆಗಿರ್ಬೋದು, ಅಣ್ಣ ಆಗಿರ್ಬೋದು, ಅವರು 4 ಮುಖದ ರುದ್ರಾಕ್ಷಿ ಹಾಕ್ಕೊಂಡ್ರೆ ಪ್ರಯತ್ನಕ್ಕೆ ಬರುತ್ತೆ. ಒಳ್ಳೆಯದಾಗಲಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತನಾಡ್ಸೋಣ. ಹಲೋ ಹಲೋ ಹಲೋ, ನಮಸ್ಕಾರ. ನಿಮ್ಮ ಹೆಸರು? ರಘುನಂದನ್ ಕಾತ್ರಿಕಿ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಅಳಿಯನ ಬಗ್ಗೆ ಕೇಳಬೇಕಾಗಿತ್ತು. ಅವ್ರು ಹುಟ್ಟಿದ ದಿನಾಂಕ ತಿಳಿಸಿ. ಅವನು ಹುಟ್ಟಿದ ದಿನಾಂಕ ಅಂದ್ರೆ 19/3/2000. 19/3/2000. ಹುಟ್ಟಿದ ಸಮಯ? ಸಮಯ ಮಧ್ಯಾಹ್ನ 2:35. 2:35 PM. ಹುಟ್ಟಿದ ಊರು? ಹುಟ್ಟಿದ ಊರು ಬೆಳಗಾವಿ. ಗುರುಜಿ ಇದ್ದಾರೆ, ಮಾತಾಡಿ. ಪ್ರಶ್ನೆ ಏನಿದೆ? ನಮಸ್ತೆ ಗುರುಜಿ, ನಮ್ಮ ಅಳಿಯಂದು ಮದುವೆ ಬಗ್ಗೆ ಕೇಳಬೇಕಾಗಿತ್ತು. 2025ಕ್ಕೆ ಮಂಗಳ ಮುಗಿದಿದೆ, ರಾಹು ಕಾಂಬಿನೇಷನ್ ಬರ್ತಾ ಇದೆ. ರಾಹುವಿನ ಕಾಂಬಿನೇಷನಲ್ಲಿ ಮ್ಯಾರೇಜ್ ಅಂತ ನೋಡಿದಾಗ ಮ್ಯಾರೇಜ್ ಕಾಂಬಿನೇಷನ್ ಸ್ಟ್ರಾಂಗ್ ಆಗಿಲ್ಲ.